ಆ ಥರ 2013ರಿಂದ ಒಂದು 5-6 ವರ್ಷದಲ್ಲಿ 7 ವರ್ಷದಲ್ಲಿ 5,500 ಕೋಟಿ ರೂಪಾಯಿ ಸಾಲ ನನಗೆ ಕೊಟ್ಟಿದ್ದಾರೆ. ಸಿಂಬಾ ಗತಿಯಲ್ಲಿ 2,500 ರೂಪಾಯಿ ಜೀವನ ಇಟ್ಕೊಂಡು ಹೋಗಿ ನಾನು ಇವತ್ತು ನನ್ನ ಕೈಯಲ್ಲಿ 250 ಕೋಟಿ ರೂಪಾಯಿ ಕೆಲಸ ಇದೆ. ಕಾಂಟ್ರಾಕ್ಟ್ ನನ್ನ ಹೆಸರು ಮೇಲೆ ಒಂದು ಕಂಪನಿ ಮಾಡಿದ್ವಿ. ನನ್ನ ಕಂಪನಿ ಹೆಸರು ಮೇಲೆ ಇವಾಗ ಸುಮಾರು ಒಂದು 50 ಕೋಟಿ ಕೆಲಸ ಬಂದಿದ್ದೇವೆ ನನ್ನ ಸ್ವಂತ ಕಂಪನಿ ಹೆಸರು ಮೇಲೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಸಂಕಲ್ಪ ಪವರ್ ಹೇಳ್ತಿದ್ರಿ, ಇದೆಲ್ಲ ಆಗ್ಬೋದು, ಅದೃಷ್ಟ ಚೆನ್ನಾಗಿರುತ್ತೆ. 5,500 ಕೋಟಿ ರೂಪಾಯಿ ಸಾಲದಲ್ಲಿ 75 ಲಕ್ಷ ರೂಪಾಯಿಗೆ ನಾನು ನೋಟು ಅಥವಾ ಬರ್ಕೊಡ್ತೀವಲ್ಲ ಏನಾದ್ರು ಸಾಲ ಕೊಟ್ಟರು ಕೇವಲ 75 ಲಕ್ಷ ರೂಪಾಯಿ ನಾನು ನೋಟು ಮತ್ತು ಪತ್ರ ಬರ್ಕೊಡ್ತೀವಿ. ನನಗೆ ಸಾಲ ಕೊಟ್ಟರು ಎಲ್ಲರಿಗೂ ಗೊತ್ತು ನನಗೊಂದು ಸೆಂಟ್ ಆಸ್ತಿ ಇಲ್ಲ. ನಾನು ಓದಿದ್ದು ಡಿಪ್ಲೊಮಾ ಇದೆ ಬಳ್ಳಾರಿಯಲ್ಲಿ 1992 ಮುಗಿಸಿದ್ದೀನಿ. ಅವರೆಲ್ಲರಿಗೂ ಗೊತ್ತು ಇವನು ಸೋ ಮಗ ಇವನು ಸರಿಗಿದ್ದಿಲ್ಲ, ಹಾಳಾಗಿ ಹೋಗಿದ್ದ, ಇವ್ರಿಗೆಲ್ಲ ಚಟ ಇದ್ದಾವೆ, ಡ್ರಿಂಕ್ ಮಾಡ್ತಾನೆ, ಸ್ಮೋಕ್ ಮಾಡ್ತಾನೆ, ಇಸ್ಪೇಟ್ ಆಡ್ತಾನೆ, ರೌಡಿಸಮ್ ಗಿಡಿಸಮ್ ಎಲ್ಲ ಮಾಡ್ತಾನೆ ಅಂದರೆ ಹಳೆ ಚರಿತ್ರೆ ಎಲ್ಲ ಗೊತ್ತು. ಒಂದು ಪೈಸೆ ಆಸ್ತಿ ಇಲ್ಲ ಅಂಬೋದು ಗೊತ್ತು. ಆದರೂ ಕೂಡ ಈ ಕಾಲದಲ್ಲಿ ನಾನು ಯಾಕೆ ಹೇಳ್ತೇನೆ ಅಂದರೆ ದುಡ್ಡು ಕೊಡೋ ಸುಲಭನ ಅಣ್ಣ ತಮ್ಮಂದ್ರೆ ಬಡ್ದಾ ಇರ್ತಾರೆ 1,000-10,000. ನಾನು ಯಾರಿಗೆ ಮತ್ತೆ ಬಾಯಿ ಬಿಟ್ಟು ನಾನು ಸಾಲ ಕೊಡ್ರಿ ಅಂತ ಕೇಳಿಲ್ಲ. ಅವರೇ ಫೋನ್ ಮಾಡೋದು, ನಿಮಗೆ ನಾನು ಕೆಲಸ ಮಾಡ್ತಿದ್ದಿಲ್ಲ. ಹೌದು ರೀ, ನೀವು ಒಂದು 10 ಕೊಳ್ಳೆ ಕಳಿಸಪ್ಪ, 20 ಕೊಳ್ಳೆ ಕಳಿಸಪ್ಪ, 50 ಕೊಳ್ಳೆ ಕಳಿಸು. ಸಂಕಲ್ಪ ಬೇಕಾ ಸಂಕಲ್ಪ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ ಸಂಕಲ್ಪಕ್ಕಿರೋ ಪವರ್ನ ಇದಕ್ಕೆ ಯಾಕೆ ಕಂಪೇರ್ ಮಾಡ್ತಿದ್ದೀನಿ ಅಂದರೆ ಈ ಕಾಲದಲ್ಲಿ 1 ಲಕ್ಷ ರೂಪಾಯಿ ಸಾಲ ತರಬೇಕಾದ್ರೆ ಎಷ್ಟು ಕಷ್ಟ. ಆಸ್ತಿ ಒತ್ತೆ ಇಟ್ಕೊಂಡು ಕೊಡೋರು ಬಹಳ ಕಷ್ಟ ಇದೆ. ಸ್ವಂತ ಅಣ್ಣ ತಮ್ಮಂದು ನಾನು ಯಾವನೋ ಗೊತ್ತಿಲ್ಲ, ನನಗೆ ಒಂದು ಸೆಂಟ್ ಆಸ್ತಿ ಇದೆ ನನ್ನ ಹೆಸರು ಮೇಲೆ, ಕರೀತಾರೆ, ದುಡ್ಡು ಕೊಡ್ತಾರೆ, 2 ರೂಪಾಯಿ ಬಡ್ಡಿ. ನನಗೆ ಸಾಕಾಯ್ತು, ದುಡ್ಡು ಬೇಡಪ್ಪ ನನಗೆ ಅಂತ. ಅಲ್ಲಿ ಇಟ್ಕೋ ಬೇಡ, 2 ರೂಪಾಯಿ ಬಡ್ಡಿ 6 ತಿಂಗಳು ಒಂದ್ಸಲ ಕೊಡ್ತಾ ಇದ್ದೆ, ನಾನು ಕೈಲಾಗಲ್ಲ, ವರ್ಷಕ್ಕೆ ಒಂದ್ಸಲ ಕೊಡ್ತೀನಿ. ಆಗಿ ಪರವಾಗಿಲ್ಲ, ಇನ್ನೊಂದ್ರೆ ಇಟ್ಕೋಪ್ಪ ಅಂತ. ಮತ್ತೆ ತಗೋತಾ ಇಲ್ಲಲ್ಲ ಇವರು ಅಂತ ಮತ್ತೆ 2 ವರ್ಷ ಆಯ್ತು. ಹೋಗಿ ನನಗೆ ಆಗ್ತಾ ಇಲ್ಲ ರೀ, 1.5 ಬಡ್ಡಿ ಅಂತ ಹೇಳಿ. ಆಯ್ತಪ್ಪ 1.5 ಬಡ್ಡಿ 1 ವರ್ಷಕ್ಕೆ ಒಂದ್ಸಲ ಕೊಡ್ತೀನಿ ನೀವು, ಆಯ್ತು ಪರವಾಗಿಲ್ಲ ನಿನ್ನತ್ರ ಇಟ್ಕೊಳಪ್ಪ ಅಂತ. ಯಾಕಂದ್ರೆ ನಮ್ಮ ಪಾಸಿಟಿವ್ ಎನರ್ಜಿ ಅನ್ನೋದು ಅಲ್ಲಿ ವರ್ಕ್ ಆಗುತ್ತೆ. ನಾನು ಯಾರು ಆಫ್ಟರ್ ಡಿಪ್ಲೊಮೊ, ನಾನು ದೊಡ್ಡ ಓದ್ಕೊಂಡಿರೋನಲ್ಲ, ಡಿಪ್ಲೊಮೊ ಕೂಡ ಕಷ್ಟಪಟ್ಟು ಒಂದು 50% ಹೊರಗೆ ಬಂದಿರೋನು. ಎಲ್ಲ ಆಸ್ತಿ ಮನೆ ಮಠ ಮಾರ್ಕೊಂಡು ಇಲ್ಲಿಗೋ ಊರು ಬಿಟ್ಟು ಹೋದವನು. 10 ವರ್ಷ ಆದಮೇಲೆ ಬಂದು ಮತ್ತೆ ವ್ಯಾಪಾರ ಸ್ಟಾರ್ಟ್ ಮಾಡಿದವನು. ಎಲ್ಲಿಗೆ ಬರ್ತವೆಲ್ಲ ಅಷ್ಟು ಸುಲಭನ ಬಂಡವಾಳ ತರೋದು? ನಿಮ್ಗೆ ಹೇಳಿದ್ರೆ ನಮ್ಗೇನಾದ್ರು ಉಪಯೋಗನ? ಆದರೆ ನಾವು ಕರೆಕ್ಟ್ ರೂಟ್ನಲ್ಲಿ ಹೋಗ್ತೀವಿ ಇವತ್ತು ಕೂಡ. ಯಾಕಂದ್ರೆ ಒಬ್ಬ ಮನುಷ್ಯ ನಮ್ಗೆ ಅಷ್ಟು ನಂಬಿ ದುಡ್ಡು ಕೊಡ್ತಾನ ಅಂದ್ರೆ ಎಷ್ಟು ನಂಬಿಕೆ ಇರ್ಬೋದು ನಮ್ಮ ಮೇಲೆ. ವಿತೌಟ್ ಯಾವುದೇ ನೋಟು ಪತ್ರ ಗ್ಯಾರಂಟಿ ಇಲ್ಲ, ಅದು ಒಬ್ಬ ಮನುಷ್ಯ ನಮ್ಗೆ ದುಡ್ಡು ಕೊಡ್ತದಂದ್ರೆ ಅವ್ನು ನಮ್ಮ ಮೇಲೆ ಎಷ್ಟು ನಂಬಿಕೆ ಇರಬೇಕು. ಅದ್ರ ಭಾಗ ಅವನಿಗೆ ವಾಪಸ್ ಕೊಡ್ಬೇಕೆಂಬ ಜವಾಬ್ದಾರಿ ಮತ್ತು ಒಂದು ಕಾಳಜಿ ನಮ್ಗೆ ಎಷ್ಟಿರ್ಬೇಕು. ಇವತ್ತು ನಿಮ್ಮ ಸಲುವಾಗಿ ಇಟ್ಕೊಂಡು ಬಂದಿಲ್ಲ, ನೀವು ಯಾವಾಗಾದ್ರೂ ನೋಡ್ರಿ ಸಾಲ ಮುಟ್ಟೋವರೆಗೆ ಈ ಪೇಪರ್ನ ಜೀವನದಲ್ಲಿ ಇರುತ್ತೆ. ಕೆಲವೊಂದು ಇವಾಗ ನಾನು 4-5 ಕೋಟಿ ಆಸ್ತಿ ಮಾಡಿದ್ವಿ, ಇವ್ರು ಎಲ್ಲರೂ ದುಡ್ಡು ಕೊಡಕ್ಕೆ ಹೋದ್ರೆ ಇಲ್ಲಪ್ಪ ನೀನು ಇಟ್ಕೊಳ್ಳಪ್ಪ, ಇವಾಗ ಅಕ್ಕ ವಾಪಸ್ ಕೊಡ್ತೀನಿ ಅಂತ. ಡಾಕ್ಯುಮೆಂಟು ಕೇಳ್ತಾ ಇಲ್ಲ. ನಾನು ಹೋಗಿ ಹಿಂಗೆ ಮಾಡಿ ನಿಮಗೆ ನನ್ನ ಎತ್ತಂಗೆ ಮಾಡ್ಬಿಟ್ಟು ಕೊಡಲ್ಲ ಅಂದ್ರೆ ಆಯ್ತು ನೀವು ಉದ್ಧಾರ ಆಗ್ತಿಲ್ಲ ಅಂತ. ಇವತ್ತು 17 ಜನ ಕಸ್ಟಮರ್ಸು 4,24,00,000 ಕೊಡ್ಬೇಕು. ನನಗೆ ಅವಶ್ಯಕತೆ ಇಲ್ಲ, ನನ್ನ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇಲ್ಲ. ನಾನು 7 ಕೋಟಿ ಆಸ್ತಿ ಮಾಡ್ಕೊಂಡಿದ್ದೀನಿ, ಅದು ವಿಶ್ವಾಸ. ಇವರು ದುಡ್ಡು ತಗೊಂಡ್ರೆ ಬೇಡ. ನನಗೆ ಯಾಕೆ ಎಕ್ಸಾಂಪಲ್ ಇದನ್ನೇ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಸಂಕಲ್ಪಕ್ಕಿರೋ ಪವರ್. ಇವಾಗ ಕೆಲವೊಂದು ಜನ ನನಗೆ ಹೇಳ್ತಾ ಇರ್ತಾರೆ ಮೆಡಿಟೇಷನ್ ಎಲ್ಲ ಅದರಲ್ಲಿ, ಸರ್ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಅದು ಸರ್ ಇದು ಸರ್ ಅಂತ ನಾನು ಹೇಳ್ತೀನಿ. ಏನು ಸಂಕಲ್ಪ ಇಟ್ಕೊಳ್ಳೆ, ನನಗೆ ಯಾಕೆ ಅವ್ರಿಗೆ ಯಾಕೆ ವಿಷಯ ಬಿಟ್ಟು ಸಂಕಲ್ಪ ಇಟ್ಕೊಂಡಿದ್ದೆ, ಯಾಕೆ ಬರಲ್ಲ ನಿಮಗೆ, ನನಗೆ ಬಂದಿದ್ದು ಯಾಕೆ ಬರಲ್ಲ, ಇದು ಸಂಕಲ್ಪ ಸರಿಯಾಗಿಲ್ಲ. ಪ್ಲಸ್ ಇನ್ನೊಂದು ಕೆಲವು ಜನ ಈ ಸ್ಪಿರಿಚುವಲ್ ಈಗೋ ಸ್ಟಾರ್ಟ್ ಆಗ್ತದೆ. ಇದೊಂದು ಪ್ರಾಬ್ಲಮ್ ಮತ್ತೆ. ನಾನು ಸೀನಿಯರ್ ಮಾಸ್ಟರ್ 10 ವರ್ಷ ಆಯಿತು, ನಾನು ಹೇಳಿದಂಗೆ ಕೇಳು. ಆ ಸ್ಟೇಜಿಗೆ ಬಂದು ಅವನು ಮಾತಾಡಿದ್ರೆ ಅಲ್ಲಿಂದ ಅವನು ಪಾತಾಳ ಬಿಡ್ತಾನೆ. ಸ್ಪಿರಿಚುವಲ್ ಈಗೋನು ಒಂದು ಮತ್ತೆ ಇದರಲ್ಲಿ ಏನು ನಾನು ಗ್ರೇಟ್ ಮಾಸ್ಟರ್, ನಾನು 15 ವರ್ಷ ಆಯಿತು 20 ವರ್ಷ ಆಯಿತು ಕುತ್ಕ ಸ್ಪಿರಿಚುವಲ್ ಅಲ್ಲಿ ಮತ್ತೆ ಈಗ ನಾನು ಬೆಳಿತೇನೆ ಮತ್ತೆ ಅಲ್ಲಿ
ಅಂದಾಗ ಬೇರೆ ಎಸ್ ಮೇಲೆ ಬೇಡ ನಾನು ಅಂತಾನ ಫ್ಲೋರ್ ಹೋಗ್ತಾನೆ ಅವ್ನು ನಾನು ಸ್ಟಾರ್ಟ್ ಮಾಡಿ ಅಲ್ಲಿ ಬಿದ್ಬಿಟ್ಟು 5ನೇ ಅಂತಸ್ತು ಹೋಗುತ್ತಾನ ಸಾಧನೆ ಮಾಡಿ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಅವ್ನು 5ನೇ ಫ್ಲೋರ್ದಲ್ಲೂ ಸ್ವಲ್ಪ ಹಿಂಗೆ ಮಾಡ್ತಾನೆ ನಾನು ಸೀನಿಯರ್ ಮಾಸ್ಟರ್ ಅಂತೇಳಿ ಅವ್ನಿಗೆ ಗೊತ್ತಿರಲ್ಲ ಕೆಳಗೆ ಬಿಡು ಮಕ್ಕಳಿಂದ ಅದು ಪ್ರಾಬ್ಲಮ್ ಯಾವತ್ತೂ ನಿಸ್ವಾರ್ಥವಾಗಿದೆ. ಅಲ್ಲಿಗೆ ಹೋದ್ಮೇಲೆ ಕೂಡ ಬಿಡಬಾರ್ದಂಗೆ ಇರ್ಬೇಕಂದ್ರೆ ಅವ್ನು ಅಲ್ಲಿ ಹೋದ್ರೆ ಯಾಕೆ ಬಿಡ್ತಾನೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಇವ್ನು ಮರ್ತಿರ್ತಾನ ಇವ್ನು ಆಟ ಆಡ ಚಾಲು ಮಾಡ್ತಾನೆ ಗುರುಗಳು ಮರ್ತಿರ್ತಾನ ಗುರುಗಳು ಯಾವತ್ತೂ ಬಿಡಲ್ಲ ಅವ್ನು ಗುರುಗಳು ಮರ್ತಿರ್ತಾನೆ ಯಾಕಂದ್ರೆ 5ನೇ ಅಂತಸ್ತು ಹೋದ್ನಲ್ಲ ಆರಾಮ್ ಗಾಳಿಗೆ ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ಸಾಧನೆ ಮಾಡಿ ಫಸ್ಟ್ನಾಗ ಹೋದ ಇವ್ನು ಗುರು ಇವ್ನು ಮರ್ಬಿಟ್ಟಿಲ್ಲ ಇವ್ನು ಅವಶ್ಯಕತೆ ತಿಳ್ಬಿಡ ಅಂತ ಬಿಡ್ತಾನೆ ಕೆಳಗೆ ಯಾವಾಗ ಬಿಡ್ತಾನೋ ಮತ್ತೆ ಮರ್ಬಿಟ್ಟಿದ್ದಪ್ಪ ಮದುವೆ ಬರ್ತದೆ. ಸೊ ಸಂಕಲ್ಪ ಚೆನ್ನಾಗಿರಲಿ ನೀವು ಏನು ಬೇಕಾದ್ರೂ ಪಾಸಿಟಿವ್ ಆಗಿರಲಿ ಇನ್ನೊಬ್ಬರ ಬಗ್ಗೆ ಕೆಡುಕ ನಿಮಗೂ ಒಳ್ಳೇದಾಗ್ಲಿಕ್ಕೆ ಇರಲಿ ಸಂಕಲ್ಪ ಗುರುಗಳ ಜೊತೆ ಇರುತ್ತೆ ಜವಾಬ್ದಾರಿ ಗುರುಗಳು ಬಿಡಲಿ ಡೌಟ್ ಇರಬೇಡ. ನಾನೇ ಉದಾಹರಣೆ ಸಂಕಲ್ಪ ಮಾಡಿದ್ರೆ ಆಗುತ್ತೆ ಡೌಟ್ ಇರಬೇಡ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಏನು ಬೇಕಾದ್ರೆ ಸಾಲದ ಬರುತ್ತೆ. ಪ್ರಾಕ್ಟೀಸ್ 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 ಬಾತ್ರೂಮಿಂದ ನಿದ್ದೆ ಮಾಡಿ ಪ್ರತಿ ಕ್ಷಣ ನೀವು ಪ್ರೀತಿಯಿಂದ 5 ಸಲ ಆಟೋದಲ್ಲಿ ಹೋಗ್ತೀಯಾ 10 ಸಲ ಬಸ್ನಲ್ಲಿ ಹೋಗ್ತಿದ್ಯಾ 1 ತಾಸು ಕೈನಲ್ಲಿ ಮಾರ್ಕೆಟ್ನಲ್ಲಿ ನೀವು ಕ್ಯೂನಲ್ಲಿ ಪಕ್ಕದವಳು ತೂಕ ಮಾಡ್ಕೊತಾಳ 4 ಸಲ ಎವ್ರಿ ಮಿನಿಟ್ ನೀವು ನಿಮ್ಮ ಗುರು ಜೊತೆ ದುಡ್ಡು ಖರ್ಚನೆಲ್ಲ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಏನಿಲ್ಲ ಹೆಣ್ಮಕ್ಳು ಆ ಟೈಮಲ್ಲಿ ಮಾಡ್ಬಾರ್ದು ಈ ಟೈಮಲ್ಲಿ ಮಾಡ್ಬೋದು ನೀನು ಆ ಟೈಮಲ್ಲಿ ನೀವು ಬಿಟ್ಟು ಹೋಗ್ತಾನ ನೀನು ಇರೋದೇ ಇಲ್ಲ ಅವೆಲ್ಲ ಸೈಕಲ್ ಅಷ್ಟೇ ಈ ಪ್ರಕೃತಿಯಲ್ಲಿ ನಡೆಯುವ ವಿಷಯ ಮಾಡಬಾರ್ದು. ಅದು ಯಾವುದು ರಿಸ್ಟ್ರಿಕ್ಷನ್ ಇಲ್ಲ ನಿಬಂಧನೆ ಇಲ್ಲ ಮಡಿ ಇಲ್ಲ ಆಸನ ಇಲ್ಲ. ನೀವು ನಿಂತ್ಕೊಂಡಿಯಾ ಕೂತ್ಕೊಂಡಿಯಾ ಮಲಗಿದ್ಯಾ ಅಬ್ಸರ್ವ್ ಇರಬೇಕು ಆಲ್ವೇಸ್ ಸಂಕಲ್ಪ ಕೆಟ್ಟ ಯೋಚನೆ ಮಾಡಬೇಡ. ಆಲ್ವೇಸ್ ಒಳ್ಳೆ ಕನಸು ಕಾಣಬೇಕು ಖುಷಿಯಾಗಿರ್ಬೇಕು. ನಿನ್ನ ಮನಸ್ಸು ಖುಷಿ ಅನ್ನಿಸುತ್ತೆ ಅದು ಕನಸು ಕಾಣ್ತಾ ಇದೆ ಅದು ಯೋಚನೆ ಮಾಡ್ತಾ ಇದೆ. ಸಂಕಲ್ಪ ಬಲವಾಗಿರಲಿ ನಿಮ್ಮ ಕಾಲದಲ್ಲಿ ಏನು ಬೇಕಾದ್ರೂ ಬರ್ತದೆ ಬೇಕಾದ ಕಾಯಿಲೆ ಕ್ಲಿಯರ್ ಆಗುತ್ತೆ 100% ಗ್ಯಾರಂಟಿ. ಆಗಲ್ಲ ಅಂದರೆ ನೀವು ಮಾಡಿಲ್ಲ. ನಾನು ಬೇಯ್ತಿದ್ದೆ ಎಲ್ಲರೂ ನಾನು ಸ್ವಲ್ಪ ಒತ್ತಾಗಿ ಹೇಳ್ತೀನಿ ಕೆಲವು ಜನ ಏನು ದೊಡ್ಡ ನೀವು ಸಂಸಾರ ಮಕ್ಕಳನ್ನ ಗಂಡನ ಹೆಂಗೆ ನೋಡ್ಬೇಕು ನೀನು ಆಫ್ಟರ್ ಆಲ್ ಖಾಲಿ ಉಸಿರಾಡ ನೀನು ನೋಡ್ಕೊಳಕ್ ಆಗ್ತಾ ಇಲ್ಲ ಅದು ದೊಡ್ಡ ಜೀವಕ್ಕೆ ಹೆಂಗೆ ಜೀವಮಾನ ಮಾಡ್ತೀನಿ ನೀನು ಹುಚ್ಚು ಮಾತಾಡ್ತೀನಿ. ಯಾರೋ ಗಂಡಸಿರ್ತಾರೆ ಮುಚ್ಕೊಂಡು 1 ತಾಸು ಕುಂದ್ರೆ ಆಗಲ್ಲ ಏನು ವ್ಯಾಪಾರ ಮಾಡ್ತೀರಿ ನೀನು ಮುಚ್ಕೊಂಡು 5 ಪೈಸೆ ಬಂಡವಾಳಿಲ್ಲ ಕಣ್ಣು ಮುಚ್ಕೊಂಡು ನೀನು ಉಸಿರಾಟ ನೀನು ಗಮನಿಸ್ತಾ ಇರಪ್ಪ ನೀನು ಗುರುಗಳ ಜೊತೆ ಇದ್ರೆ ಆಗಲ್ಲ ಏನು ದೊಡ್ಡ ವ್ಯಾಪಾರ ಮಾಡ್ತೀನಿ ದೊಡ್ಡ ಕಾಂಟ್ರಾಕ್ಟ್ ಮಾಡ್ತೀನಿ ಹೌದಲ್ಲ. ಸಿಟ್ಟು ಇಷ್ಟು ಸುಲಭವಾದ ವಿಷಯ ಮಾಡ್ತಾ ಇಲ್ಲ. ಮಕ್ಕಳು ಯಾಕೆ ಬೆಳಿತೀಯ ಊಟ ಮಾಡಿದಂದ್ರೆ ಪ್ರೀತಿ ಇಷ್ಟು ಅಡಿಗೆ ಮಾಡಿ ನೀವು ಊಟ ಮಾಡೋಲ್ಲ ಹೌದಾ ಒಂದೊಂದು ಟೈಮ್ ನನಗೆ ಇರಿಟೇಷನ್ ಬರುತ್ತೆ. ಇಷ್ಟು ಸುಲಭವಾದ ವಿಷಯ ಹೇಳ್ಕೊಂಡು ಹೋಗಿದ್ದಾರೆ ಇಷ್ಟು ಹ್ಯಾಪಿಯಾಗಿರ್ಬೋದು. ನನ್ನ ಮಕ್ಕಳು ಇಷ್ಟು ಸುಲಭವಾದ ಮಾಡೋಕ್ಕಾಗಲ್ಲ ಇನ್ನೂ ಸಾಯ್ತಿದಾರಲ್ಲ ನರಳ್ತಾ ಇದ್ದಾರಲ್ಲ. ಸಿಟ್ಟು ಯಾವಾಗ ಬರುತ್ತೆ ಅಂದರೆ ಪ್ರೀತಿ ಎಲ್ಲಿರುತ್ತೆ ಅಲ್ಲೇ ಸಿಟ್ಟು ಬರುತ್ತೆ. ನಾನು ಮನೇಲಿ ಹೇಳ್ತಾ ಇರ್ತೀನಿ ಗಂಡ ಹೆಂಡತಿ ಮಕ್ಕಳು ಒಂದು ಅಲ್ಲಿ ನಮ್ಗೆ ಯೋಚನೆ ಡಿಫ್ರೆಂಟ್ ಇರ್ತದೆ. ನಿನ್ನ ಗಂಡನ ಕಾಲಲ್ಲಿ ಇಟ್ಕೊಂಡು ಕಪಾಳ ಹೊಡಿತಾ ಇದೆಯಾ ಅಂದರೆ ಅಲ್ಲಿ ಅಷ್ಟು ಪ್ರೀತಿ ಇದೆ ಅಷ್ಟು ಹಕ್ಕಿದೆ ಇದು ನಂದು ಆಸ್ತಿ ಅನ್ನೋ ಧೈರ್ಯ ಇದೆ ಅದಕ್ಕೆ ನೀನು ಕಪಾಳ ಹೊಡಿತಾ ಇದೆ. ವರ್ಷ ಏನೇ ಆಗಿರಲಿ ಕೆಟ್ಟದಾಗ ಹೊಡಿಯೋದು ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ಫ್ರೀಡಮ್ ಅಷ್ಟು ಧೈರ್ಯ ಯಾಕೆ ಬಂದಿದೆ ಇದು ನಂದು. ಅಲ್ಲಿ ಒಳಗಡೆ ಪ್ರೀತಿ ಇದೆ ಹೊರಗಡೆ ಸಿಟ್ಟು ಬರ್ತಾ ಇದೆ. ಹೊರಗಡೆ ಕಪಾಳ ಬಿಡ್ತಾ ಇರೋದು ಮಗುನಾಗಲಿ ಗಂಡ ಹೆಂಡತಿ ಆಗಲಿ ಹೆಂಡತಿ ಗಂಡ ಆಗಲಿ ತಾಯಿ ತಂದೆಗಾಗಲಿ ತಾಯಿ ಮಕ್ಕಳಿಗಾಗಲಿ ಪ್ರೀತಿ ಅನ್ನೋದು ಒಳಗಡೆ ಇದೆ. ಇಲ್ಲಾಂದ್ರೆ ಅಷ್ಟು ಫ್ರೀಡಮ್ ಅಳಗಳು ನಗೆಯಾಗಂತದ್ದು ಪಕ್ಕದ ಮನೆಯವ್ರಿಗೆ ನೋಡ್ತೀಯಾ ಧೈರ್ಯ ಕನಸಿ ಯೋಚನೆ ಆಗಿ ಮಾಡ್ತೀಯಾ ಅದು ನಮ್ಮಲ್ಲಿ ಪ್ರೀತಿ ಇದೆ ಒಳಗಡೆ. ನಾವೆಲ್ಲರೂ ಮನುಷ್ಯರೇ ಹ್ಯುಮ್ಯಾನಿಟಿ ಇದೆ ಬರ್ತಿದ್ದೀವಿ. ಯಾಕೆ ಗುರುಗಳ ಜೊತೆ ಇಲ್ಲ ಮುಚ್ಚುತ್ತಿದ್ದೆ ನಾವು ಒಳ್ಳೆ ಶಾಲೆ ಓದಿದ್ರೆ ಒಳ್ಳೆ ಪಾಠ ಕಲಿಯೋದು ಬೀದಿಯಲ್ಲಿ ಆಟ ಆಡ್ಬೋದಿದ್ರೆ ಎಲ್ಲಿ ಪಾಠ ಕಲಿಬೇಕು. ಬೀದಿಯಲ್ಲಿ ಆಟ ಆಡೋದು ಬಿಡ್ರಿ ಗುರುಗಳ ಜೊತೆ ಇರಲಿ. ಆಮೇಲೆ ಒಂದು 10 ನಿಮಿಷ ಡೌಟ್ಸ್ ಇದ್ರೆ ಕೇಳ್ಬೋದು.